ಸೈಟು ರಾಜಕೀಯ ಪಕ್ಷ ಕಚೇರಿಗೆ ಕೊಟ್ಬಿಟ್ಟಿದ್ದಾರೆ ಅಂತ. ಸರಿ, ಕರೆಕ್ಟ್. ಯಾಕಂದರೆ ರಾಜಕೀಯ ಪಕ್ಷಕ್ಕೆ ಡಿಸ್ಟ್ರಿಕ್ಟ್ಗೆ ಒಂದು, ಅದಕ್ಕೆ ಇಟ್ ಈಸ್ ಎಂಟೈಟಲ್ಡ್ ಅಂದರೆ ಸಿ ಎಗೆ ಸೈಟ್ ಕೊಡೋದು, ಡಿಸ್ಟ್ರಿಕ್ಟ್ಗೂ ಕೊಡಬಹುದು. ಅದಂದರೆ ಸ್ಟೇಟ್ಗೂ ಒಂದು ಸ್ಟೇಟ್ ಇದೆ. ಇಲ್ಲ, ಇದು ನೀವು ಹೇಳಿದ ಹಾಗೆ RPA ಇದ್ರ ಪ್ರಕಾರ ಡಿಸ್ಟ್ರಿಕ್ಟ್ಗೂ ಒಂದು ಎಂಟೈಟಲ್ಮೆಂಟ್ ಇದೆ. ಇವರು ತಾಲೂಕು ಕೊಡ್ತಾ ಇದ್ದಾರೆ. ಸರಿ, ಅದನ್ನು ನಾವು ಕ್ವಶನ್ ಮಾಡೋಣ. BJPನವರು ಇವಾಗ ಅವ್ರು ಹೇಳ್ತಾ ಇದ್ದಾರೆ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ನು ಅಂದರೆ ಚಾಣಕ್ಯ ಯೂನಿವರ್ಸಿಟಿ ಹಾಗೆ ಹೀಗೆ. ಈಗ ನೀವು ಯಾವ ಇನ್ಸ್ಟಿಟ್ಯೂಷನ್ಗೆ, ಯಾವ ಐಡಿಯಾಲಜಿ ಇರುವಂಥ ಇನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ BJPದು ಭಯಾನಕವಾಗಿ ಕಾಣಿಸುತ್ತೆ. ಇವರಿಗೆ ರಾಷ್ಟ್ರೋತ್ಥಾನನೇ ಬೇಕು, ಈಗ ಚಾಣಕ್ಯ ಯೂನಿವರ್ಸಿಟಿನೇ ಬೇಕು. ಅಲ್ಲಿ ನೀವು ಒಂದು ಸಮಾನತೆ, ಒಂದು ನ್ಯಾಯವನ್ನು ನೋಡ್ತಾ ಇದ್ದೀರಾ ಅಂತ ಹೇಳಿದಾಗ ನಾನು ಅಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ. ಎರಡನೇದು, ಇಲ್ಲಿ ನೀವು ಮೀಡಿಯಾ ಕಡಿವಾಣ ಇದೆಯಲ್ಲ, ಇವತ್ತು ಅವ್ರು ಏನಂದ್ರೆ ನಮಗೆ ಇದು ಮೀಡಿಯಾದವ್ರನ್ನ ವಿಧಾನಸೌಧಕ್ಕೆ ಸೇರಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಅಂದರೆ BJPನವರು ಅದಕ್ಕೆ ಹೋರಾಟ ಮಾಡಿದ್ರು ಇವತ್ತು. ಅದು ತಮಾಷೆ ಏನಂತಂದರೆ, ಈ BJP ಸರ್ಕಾರ ಇದ್ದಾಗಲೇ ಸ್ಪೀಕರ್ ಕಾಗೇರಿ ಅವರು ಇದ್ದಾಗ ಒಳಗಡೆ ಸೇರಿಸಬೇಡಿ ಅಂತ ಓಡಿಸ್ಬಿಟ್ರು. ಆಮೇಲೆ ಹೋಗ್ಲಿ ಅವರಾಯಿತು BJPನವ್ರು ಹಾಗೆ ಅಂತಂದರೆ, ಇದೇ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇವತ್ತು ಏನು ಆರ್ಡರ್ ಬಂದಿದೆ ಅದು ಫಸ್ಟ್ ಹೊರಡಿಸಿದ್ದು ಕುಮಾರಸ್ವಾಮಿ CM ಆಗಿದ್ದಾಗ. ಅವರಿಗೆ ಮೀಡಿಯಾ ಅಂದ್ರೆ ಅಲರ್ಜಿ, ಮೀಡಿಯಾ ಬೇಕಾಗಿಲ್ಲ ಇವರಿಗೆ. ನೋಡಿ, ಅದಕ್ಕೆ ಒಂದೇ ಹೇಳಿದ್ದು, ಒಂದೇ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ನಾನು. ಏನಂತಂದ್ರೆ, ಈ ಎರಡೂ ವಿಚಾರದಲ್ಲಿ ನನಗೆ ಇವರಿಬ್ಬರು ಮಧ್ಯದಲ್ಲೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಇವರಿಬ್ಬರು ರಾಜಕೀಯ ಪಕ್ಷಗಳೇ, ಒಂದು ನಾಣ್ಯದ ಎರಡು ಮುಖಗಳು. ಇದಕ್ಕೆ ನಾನು ಹೇಳೋದು, ಜನಗಳು ನೀವು ದಯವಿಟ್ಟು ನೀವು ಯೋಚನೆ ಮಾಡಿ. ಇದು BJP, ಇದು ಕಾಂಗ್ರೆಸ್, ಎರಡರಲ್ಲೂ ವ್ಯತ್ಯಾಸ ಇಲ್ಲ. ನೀವೇನಾದರೂ ಇವರಿಬ್ಬರಿಗೆ ಹೊರತಾಗಿ ಒಂದು ಪರ್ಯಾಯ ಪಕ್ಷ, ಒಂದು ಪರ್ಯಾಯ ರಾಜಕೀಯದ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದ್ರೆ ಈ ರಾಜ್ಯ, ಈ ದೇಶವನ್ನ ನೀವು ಉಳಿಸಕ್ಕಾಗಲ್ಲ. ಜನ ನೀವು ಹೇಳ್ತಾ ಇರೋದು. ಸೊ ಹಾಗಾಗಿ ಪಾರ್ಟ್ ಆಫ್ BJP ಅಂದ್ರೆ NDA ನೋಡಿ. ಅದನ್ನ ಇವಾಗ ಕುಮಾರಸ್ವಾಮಿ ಅವ್ರದ್ದು ಹೇಳಿದ್ನಲ್ಲ ನಾನು, ಈಗ JDS ಈಸ್ ನಾಟ್ ಎನ್ ಆಲ್ಟರ್ನೇಟಿವ್ ಪಾರ್ಟಿ. ಅದು NDA ಕಾಂಗ್ರೆಸ್, NDA ವರ್ಸಸ್ ಕಾಂಗ್ರೆಸ್ ಅಂದಾಗ JDS ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಪಾರ್ಟಿ. ಅಶ್ವಿನ್ ಅವರ ಪ್ರಶ್ನೆ ಇರೋದು, ಕೋಗಿಲು ಬಡಾವಣೆಯಲ್ಲಿ ಮನೆ ತೆರವು, ಅದಾದ ನಂತರದಲ್ಲಿ ನಡೆದ ಪಾಲಿಟಿಕ್ಸು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿತ್ತು ಅಂದ್ರೆ, ಕಾಂಗ್ರೆಸ್ನವ್ರು ನಾವು ಕೊಡ್ತೀವಿ ರೂಲ್ಸ್ ಪ್ರಕಾರ, BJP ಅವ್ರು ಅದು ಹೆಂಗೆ ಕೊಟ್ಬಿಡ್ತೀರಿ ನೀವು ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನೋಡಿ, ಮನೆ ಕಳ್ಕೊಂಡವರಿಗೆ ಮನೆ ಕೊಡೋದಿಲ್ಲ ಅನ್ನೋ ಹಂತಕ್ಕೆ ಬಂದ್ಬಿಟ್ಟಿದೆ ಅಲ್ಲಿ. ಅಂದರೆ ಏನೇ ಪಾಲಿಟಿಕ್ಸ್ ಇದ್ರೂ ಕೂಡ ಒಂದು ಮನೆ ಪಡ್ಕೊಳ್ಳಿಕ್ಕೆ, ಮನೆ ಕಳ್ಕೊಂಡವ್ರಿಗೆ ಕಷ್ಟ ಇರುವಾಗ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸೈಟ್ಗಳು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಜಾಗ ಪಾರ್ಟಿ ಕಚೇರಿಗೆ, ಪಾರ್ಟಿಯ ಐಡಿಯಾಲಜಿಗೆ ಪೂರಕವಾಗಿರುವ NGOಗಳಿಗೆ ಈಸಿಯಾಗಿ ಸಿಗ್ತಿದೆ ಅಂದ್ರೆ, ಇಲ್ಲಿ ಪಾಲಿಟಿಕ್ಸ್ಗಿಂತ ಮೀರ್ ಬೇರೆ ಏನೋ ಪಾಲಿಟಿಕ್ಸ್ ನಡೀತಿದೆ ಅನ್ನೋ ಅನುಮಾನ ಬರಲ್ವಾ ಅಶ್ವಿನ್ ಅವರೇ? ಇಲ್ಲ, ಕಾಂಗ್ರೆಸ್ ಅವರು ಲೂಟಿ ಮಾಡ್ಕೊಂಡು ಕೂತಿದ್ದಾರೆ, ಜನರು ಕೇಳ್ತಿದ್ದಾರೆ ಏನ್ ಇಷ್ಟೊಂದು ಲೂಟಿ ಮಾಡ್ತಿದೆ ಅಂದ್ರೆ ಕಾಂಗ್ರೆಸ್ ಅವರು. BJPದು ಸೇರಿಸಿ ಪ್ರಶ್ನೆ ಕೇಳಿದೆ, BJPದು ಸೇರಿಸಿ ಕೇಳಿದೆ. ಈಗ ಸರ್ಕಾರ ಆಡಳಿತ, ಈಗ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಿರೋದು ಕಾಂಗ್ರೆಸ್. BJP ನಾವ್ ಏನ್ ಮಾಡೋದಿದೆ? BJPಗೆ ಬೆಳಿಗ್ಗೆ ನಾವು ಮಾತಾಡೋದಾದ್ರೆ ಹೇಳ್ತೀನಿ, BJP ಪಾರ್ಟಿ ಮಾಡ್ತೀನಿ. ಈಗ ಮುಂದಿರೋದು ಏನ್ ಗೊತ್ತಾ, ಲೂಟಿ ಮಾಡ್ತಿರೋದು. ಈಗ BJPಗೆ ಆಪ್ಷನ್ ಇದೆಯಾ, ಇಲ್ಲ JDSಗೆ ಆಪ್ಷನ್ ಇದೆಯಾ? ನಿಮ್ಗೆ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ 139. ಲೂಟಿ ಮಾಡ್ಕೊಂಡು ಕೂರ್ತಿರೋ ನೀವು. ನಿಮ್ಗೆ 100 ಕಟ್ಟಡ ಕಟ್ಟಲಿಕ್ಕೆ ನಿಮ್ಗೆ ತಾಕತ್ತಿದೆ. ಒಂದು ಸರ್ಕಾರಿ ಕಟ್ಟಡ 2.5 ವರ್ಷದಲ್ಲಿ ಕಟ್ಟಿದ್ದೀರಾ? ತೋರ್ಸ್ರಪ್ಪ. ಇಡೀ ರಾಜ್ಯದಲ್ಲಿ ಒಂದು ಸರ್ಕಾರಿ ಕಟ್ಟಡ ಕಟ್ಟಿ ತೋರಿಸಿ. ತೆರಿಗೆದಾರರ ಹಣದಲ್ಲಿ ಸರ್ಕಾರಿ ಕಟ್ಟಡ ಕಟ್ಟಿದ್ದೀವಿ, ಸ್ವಲ್ಪ ಬಾಡಿಗೆ ಬರ್ತಿದೆ, ಅದನ್ನ ನಾವು ವಾಪಸ್ ನಾವು ತೆರಿಗೆದಾರರಿಗೆ ಒಂದು ಸಂಪನ್ಮೂಲ ಕ್ರೋಢೀಕರಿಸ್ತಿದೀವಿ ಅಂತ ಒಂದು ತೋರಿಸಿ ಮುನೀರ್. ಹೆಮ್ಮೆಯಿಂದ ನಾವು ಒಪ್ಕೊಳ್ಳೋಣ. ಅವಾಗ ರೀ, ನಾವು ಇಲ್ಲಿ JDS, BJP, ಕಾಂಗ್ರೆಸ್ ಅಂತ ಅಲ್ಲ, ಪಕ್ಷ ಅಧಿಕಾರಕ್ಕೆ ನಿಮ್ಗೆ ಬಂದಾಯ್ತು, ನಮ್ಮ ವಿರೋಧ ಪಕ್ಷದಲ್ಲಿ ಕೂರ್ಸಾಯ್ತು. ನೀವೇನು ಅಭಿವೃದ್ಧಿ ಕೆಲಸ ಮಾಡ್ತೀರಾ ನಾವು ಖುಷಿ ಪಡ್ತೀವಿ. ನೀವು ಮೇಕೆದಾಟು ಯೋಜನೆ ಬಂದ್ರೆ ಫಸ್ಟ್ ಖುಷಿ ಪಡೋದು ನಾವೇನೆ, ಅಯ್ಯೋ ಇಂಥ ಯೋಜನೆ ತಂದ್ರಲ್ಲ ಅಂತ. ಅದನ್ನ ಬಿಟ್ಟು ನಾವು ರಾಜಕೀಯ ಮಾಡ್ತಿದ್ರೆ, ನೀವು ಲೂಟಿ ಮಾಡ್ತಿದ್ರೆ ಅಂದ್ರೆ ಹಿಂದೆ ಇರೋರು ಒಂದ್ ಸ್ವಲ್ಪ ಕಡಿಮೆ ಮಾಡ್ತಿದ್ರು, ಈ ಸಲ ಉಂಡುಂಡೆನೆ ಮಾಡ್ಕೊಂಡು ಹೋಗೋಣ ಅಂತ ನೀವು ಕೂತ್ಬಿಟ್ರೆ ಅದಕ್ಕೊಂದು ನ್ಯಾಯ ನೀತಿ ಬೇಡವಾ? ಜನ ನಿಮ್ಗೆ 34 ಕ್ಯಾಬಿನೆಟ್ ಇಟ್ಕೊಂಡು 147 ಸಂಪೂರ್ಣ ಕ್ಯಾಬಿನೆಟ್ ದರ್ಜೆ ಮಿನಿಸ್ಟರ್ಗಳು ಕೊಟ್ಕೊಂಡು 139 ಶಾಸಕರನ್ನ ಇಟ್ಕೊಂಡು ಅದ್ಭುತವಾದಂಥ ಸಂಖ್ಯೆ ಇಟ್ಕೊಂಡು ನೆಮ್ಮದಿಯಾಗಿ ಒಂದು ಆಡಳಿತ ನಡೆಸಿ ಅಂದ್ರೆ 2 ವರ್ಷ ಆಯ್ತು. ನೀವು ಇನ್ನೂ ಟೇಕ್ ಆಫೇ ಮಾಡೋಕ್ಕಾಗಿಲ್ಲ ಆಡಳಿತನ. ನಿಮ್ಮ ದೃಷ್ಟಿಯಲ್ಲಿ ತಾಳಿ ಹೇಳ್ತೀನಿ ನನಗೇನಂದೆ ಮುನ್ನೀರ್, ನಿಮ್ಗೆ ಸಿಂಪಲ್ ಪ್ರಶ್ನೆ ಕೇಳಿದೆ. ಒಂದು ಕಟ್ಟಡ ತೋರಿಸ್ರಿ ಇಡೀ ಕರ್ನಾಟಕದಲ್ಲಿ. ನೀವು 100 ಭವನ ಕಟ್ತಾರಂತೆ. 100 ಭವನ ಕಟ್ಟಲಿಕ್ಕೆ ಸ್ಮಿತಾ ಮೇಡಮ್ ಇವ್ರ ಹತ್ರ ದುಡ್ಡಿದೆ. ಅದು ನೋಡಿ ಯಾವ ರೀತಿ. ಈಗೊಂದು 6 ತಿಂಗಳಿಂದ ನೀವು ಇದೇ ಚರ್ಚೆ ಮಾಡಿದ್ವಿ. ನೀವು ಕೇಳ್ತೀರಾ 100 ಭವನ ಅವಾಗಲೇ ಎಲ್ರಿಗೂ ಡೌಟ್ ಇತ್ತು, ಇವರು ಕರೆಕ್ಟಾಗಿ
CA ಸೈಟ್ಗಳು ಆ ತಾಲೂಕು ಆ ಜಿಲ್ಲೆಗಳಲ್ಲಿ ಕಣ್ಣಾಕಿದ್ದಾರೆ, ಅದು ಕಾಂಗ್ರೆಸ್ನ ಲೀಡರ್ಗಳು ಕಣ್ಣಾಕಿದ್ದಾರೆ ಅಂದಮೇಲೆ ಅವ್ರಿಗೆ ಬಂದೇ ಬರುತ್ತೆ ಅಂತ ನಾವು ಡಿಸ್ಕಷನ್ ಕೂಡ ಮಾಡಿದ್ವಿ. ಬೇಸಿಕ್ ಏನಂದ್ರೆ ಇವ್ರು ಕಾಂಗ್ರೆಸ್ ಭವನ ಕಟ್ತಾ ಇರೋದು ಕಾಂಗ್ರೆಸ್ ಪಕ್ಷದ ದುಡ್ಡಲ್ಲಿ. ನೀವ್ ಹೇಳಿದ್ರಿ ಒಂದ್ ಕಟ್ಟಡ ಕಟ್ಟಿರೋದು ಉದಾಹರಣೆ, ಅದು ಸರ್ಕಾರದ ದುಡ್ಡು. ವ್ಯತ್ಯಾಸ ಇದೆ ಅಲ್ವಾ? ಕಟ್ತಾ ಇರೋದು ಸರ್ಕಾರದ ಖಜಾನೆಯಿಂದ ಅಲ್ಲೇ ಇರೋದು ನೋಡಿ. ಆ ಲ್ಯಾಂಡ್ ಎಲ್ಲಿಂದ ತಗೊಳ್ತಿದ್ದಾರೆ, ಅದಕ್ಕೆ ದುಡ್ಡೆಲ್ಲಿಂದ ಬರ್ತಿದೆ, ನೀವು ಅದನ್ನ ಹಿನ್ನೆಲೆಗಳನ್ನ ಕೆದಕ್ದಾಗ ಗೊತ್ತಾಗುತ್ತೆ ಅಭಿವೃದ್ಧಿಗೆ ಹಾಕ್ಲಿಕ್ಕೆ ದುಡ್ಡಿಲ್ಲ. 100 ರೂಪಾಯಿ ಇದನ್ನ 5 ರೂಪಾಯಿಗೆ ಮಾರಿದ್ರೆ ಓಕೆನಾ? ಅಲ್ಲ, ಅವ್ರದೇ ಇರ್ಬೋದು. ಬಿಜೆಪಿ ನಾನೇನ್ ಬಿಡ್ತಾ ಇಲ್ಲ. ಯಾವುದೇ ಪಕ್ಷಗಳಿರ್ಬೋದು, 100 ರೂಪಾಯಿ ಇರೋ ಬೆಲೆನ ನೀವು 5 ರೂಪಾಯಿ ತಗೊಂಡ್ರೆ ಯಾರಿಗೆಲ್ಲ ಜನಸಾಮಾನ್ಯರ ದುಡ್ಡು ತೆರಿಗೆ ಹಣದಲ್ಲಿ ಅಲ್ವಾ? ಪಕ್ಷದ ಆಫೀಸ್ ಅನ್ನ ಕಟ್ಟೋದು ಪಕ್ಷದ ಆಫೀಸ್ ಅಲ್ಲ ಸ್ವಾಮಿ, ನಿಮ್ ಪಕ್ಷದ ಆಫೀಸ್ ನೀವು 100 ಅಲ್ಲ 150 ಕಟ್ಕೊಳ್ಳಿ. ದುಡ್ಡು ಯಾವ ಒಂದ್ ಸ್ಕ್ವೇರ್ ಫೀಟ್ ಸೈಟ್ ಬಗ್ಗೆ ಮಾತಾಡಿದ್ರೆ ಸ್ಕ್ವೇರ್ ಫೀಟ್ 100 ರೂಪಾಯಿ ಇರುತ್ತೆ. ನೀವು 5 ರೂಪಾಯಿ ತಗೋಬಿಟ್ರೆ ನಿಮ್ದೇ ಸರ್ಕಾರ ಇದೆ ಅಂದ್ರೆ ಅಲ್ವಾ? ಅದು ಅಲ್ವಾ? ನೀವ್ ಹೇಳ್ತಿರೋದು ಒಬ್ಬ ಬಡ ಜನಸಾಮಾನ್ಯರಿಗೆ ಸಿಗುತ್ತೆ ಅನ್ಕೊಂಡಿದ್ದೀರೇನ್ರಿ? ಸಿಗುತ್ತೆ. 100 ರೂಪಾಯಿಂದ 5 ರೂಪಾಯಿ ತಗೋಬಿಟ್ರೆ ನೀವು ಚಾಲೆಂಜ್ ಮಾಡಿ ನಾವು ಲೂಟಿ ಹೊಡ್ಕೊಂಡು ಅಶ್ವಿನ್ ಅವರೇ ಕಾಮ್ ಡೌನ್. ಮುನೀರ್ ಸರ್ ಹತ್ರ ಉತ್ತರ ಇದೆ, ಅವ್ರ ಬಾಯಲ್ಲೇ ಬಂದದ್ದು. ಶಾಸಕರು ದಾನವಾಗಿ ಕೊಟ್ಟಿದ್ರಲ್ಲಿ ಭವನ ಕಟ್ಟಿಸ್ತಿದೀವಿ ಅಂತ ಹೇಳಿ. ನಾನು ಇಟ್ನಾಳ್ ಸರ್ ಹತ್ರ ರಿಯಾಕ್ಷನ್ ತಗೊಂಡ್ಬರ್ತೀನಿ, ಅಷ್ಟ್ರಲ್ಲಿ ಅವ್ರು ರೆಡಿ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರದಲ್ಲಿ 3404.86 ಚದರ ಮೀಟರ್ ಯಾರು ಕೊಟ್ಟಿದ್ದು? ಬಾದಾಮಿಯಲ್ಲಿ 613 ಯಾರು ಕೊಟ್ಟಿದ್ದು? ಕೊಪ್ಪಳದಲ್ಲಿ ಯಾರು ಕೊಟ್ಟಿದ್ದು? ಮೋಹನ್ ವಿಶ್ವ ಅವರೇ ಅವ್ರು ಉತ್ತರ ಕೊಡ್ಲಿ. 100ಕ್ಕೆ ಬೇಡ ಲೆಕ್ಕ, 100ರಲ್ಲಿ ಒಂದು ಇಂಥ ಶಾಸಕರು ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ನೀವು ರೆಡಿ ಮಾಡ್ಕೊಳ್ಳಿ. ಇಟ್ನಾಳ್ ಸರ್ ಬಂದೆ ಇಟ್ನಾಳ್ ಸರ್, ಕೊಡಗಿನಲ್ಲಿ ಪ್ರಕೃತಿ ವಿಕೋಪದಿಂದ ಮನೆ ಕಳ್ಕೊಂಡವರು ಇವತ್ತು ಕೂಡ ಕಣ್ಣೀರ್ ಹಾಕ್ತಿದ್ದಾರೆ, ನಮಗ್ ಮನೆ ಸಿಗ್ತಿಲ್ಲ ಅಂತ ಹೇಳಿ. ಕೆಲವು ಕಡೆ ಮನೆ ರೆಡಿ ಆಗಿದೆಯಂತೆ, ಅದನ್ನ ಹಸ್ತಾಂತರ ಮಾಡೋ ಆ ಹಪಾಹಪಿ ತರಾತುರಿ ಇಲ್ಲ. ನಾನು ಮತ್ತೆ ಹೇಳ್ತೀನಿ ಸರ್, ಭವನ ಕಟ್ಟಿಸ್ತಾರಾ ಕಟ್ಟಿಸ್ಲಿ, ಬಟ್ ಅಟ್ ವಾಟ್ ಕಾಸ್ಟ್? ಜನರ ಕಣ್ಣೀರನ್ನ ಒರೆಸಬೇಕಾದ ಕೈ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಭವನವನ್ನ ಕಟ್ಟೋದ್ರಲ್ಲಿ ತೋರಿಸ್ತಾ ಇರುವ ಆಸಕ್ತಿ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ತೋರಿಸ್ತಿದ್ಯಾ? ಇವತ್ತು ಎರಡೂ ವಿಚಾರ ಒಂದಕ್ಕೊಂದು ತಾಳೆ ಹೂ ಥರ ಇದೆ. ಒಂದು ಈ ಮಾಧ್ಯಮದ ನಿರ್ಬಂಧ, ಅದ್ರ ಜೊತೆಗೆ ಈ ಒಂದು CA ಸೈಟು, ಕಾಂಗ್ರೆಸ್ ಭವನ ಮತ್ತು RSS ರಾಷ್ಟ್ರೋತ್ಥಾನ ಇತ್ಯಾದಿ, ಅದರೊಟ್ಟಿಗೆ ಭ್ರಷ್ಟಾಚಾರವನ್ನು ಸೇರಿಸ್ಬಿಡೋಣ. ಇದಕ್ಕೆ ಹೊಂದ್ಕೊಂಡಂಗೆ ಹಿಂದಿ ಮತ್ತು ಉರ್ದು ಒಬ್ಬ ಕವಿ ರಾಹತ್ ಇಂದೂರಿ ಒಂದು ಪ್ರವಾಸನ ಹೇಳ್ತಾರೆ. ಅದನ್ನು ಹೇಳಿದ್ರೆ ಎಲ್ಲ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಅದು ಎಮರ್ಜೆನ್ಸಿ ಕಾಲದಲ್ಲಿ, ತುರ್ತು ಪರಿಸ್ಥಿತಿ ಕಾಲದಲ್ಲಿ ರಾಹತ್ ಇಂದೂರಿ ಒಂದು ಲೇಖನ ಬರೀತಾರೆ. ಸರ್ಕಾರ ಹದಗೆಟ್ಟು ಹೋಗಿದೆ, ಸರ್ಕಾರ ಕಳ್ಳ ಸರ್ಕಾರ ಕದಿಮರ ಸರ್ಕಾರ ಹಾಗೆ ಅಂತೇಳಿ. ಮರು ದಿವಸ ಪೊಲೀಸರು ಅವ್ರ ಮನೆಗೆ ಬರ್ತಾರೆ, ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ನಾವು ಅಂತೇಳಿ, ನೀವು ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಬರ್ತಿದ್ದೀರಿ ಅಂತ. ರಾಹತ್ ಇಂದೂರಿ ಹೇಳಿದ್ರಂತೆ, ಇಲ್ಲಪ್ಪ, ನಾನು ಸರ್ಕಾರ ಕೆಟ್ಟೋಗಿದೆ ಅಂತ ಬರ್ದಿದ್ದೇನೆ, ಸರ್ಕಾರ ಭ್ರಷ್ಟ ಆಗಿದೆ ಅಂತ ಬರ್ದಿದ್ದೇನೆ, ನಾನು ಭಾರತ ಸರ್ಕಾರ ಅಂತ ಬರ್ದಿದ್ದೇನ, ರಷ್ಯಾ ಸರ್ಕಾರ ಅಂತ ಬರ್ದಿದ್ದೇನ, ಅಮೆರಿಕದ ಸರ್ಕಾರ ಅಂತ ಬರ್ದಿದ್ದೇನ, ಯಾವ ಸರ್ಕಾರ ಅಂತ ಬರ್ದಿದ್ದೇನೆ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅಂತಾರಂತೆ, ಏನ್ರಿ ನಾವು ಅಷ್ಟು ಮೂರ್ಖಂತ ತಿಳಿದಿದ್ದೀರ ನೀವು? ಯಾವ ಸರ್ಕಾರ ಕೆಟ್ಟ ಸರ್ಕಾರ ನಮ್ಗೆ ಗೊತ್ತಿಲ್ವಾ ಅಂತ. ನಮ್ಗೆ ಗೊತ್ತಿಲ್ವಾ ಯಾವುದು ಕೆಟ್ಟ ಸರ್ಕಾರ ಅಂತ? ಅವಾಗ ಒಂದು ಗೊತ್ತಾಗೋ ಥರ ಪರಿಸ್ಥಿತಿ ಇತ್ತು, ಇದೇ ಸರ್ಕಾರ ಅಂತ. ಈಗ ಹಂಗಿಲ್ಲ, ಎಲ್ಲ ಸರ್ಕಾರ ಹಂಗೆ ಆಗ್ಬಿಟ್ಟಿವೆ. ಈಗ ಅದು BJP ಆಗಲಿ, JDS ಆಗಲಿ, ಕಾಂಗ್ರೆಸ್ ಆಗಲಿ, ಎಲ್ಲವೂ ಹಾಗೆ ಆಗಿಬಿಟ್ಟಿವೆ. ಅದು ಭ್ರಷ್ಟಾಚಾರ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಎವ್ರಿಥಿಂಗ್ ಹ್ಯಾಸ್ ಗಾನ್ ಟು ಡಾಗ್ಸ್. ಸಾರಿ ಟು ಸೇ ದಿಸ್.
ಏನಾಗಿದೆ ಈಗ ಇವು ಮೊದಲನೇ ವಿಚಾರ ಹಂಚಿಕೆ, ಈ ಭೂಮಿ ಹಂಚಿಕೆ ಬಗ್ಗೆ ವಿಚಾರ ಮಾಡಿದ್ರೆ ಈಗ ಸಿ ಎ ಸೈಟ್ಗಳನ್ನು ಪರಭಾರೆ ಮಾಡೋದಕ್ಕೆ ಒಂದು ಗೈಡ್ಲೈನ್ ಇದೆ, ಮಾರ್ಗಸೂಚಿ. ಅದನ್ನು ಆಕ್ಷನ್ ಮಾಡಬೇಕು, ಪಬ್ಲಿಕ್ ಆಕ್ಷನ್ ಮಾಡಬೇಕು. ಹಾಗೆ ಕೆಲವೊಂದು ಎಕ್ಸೆಪ್ಷನಲ್ ಪರಿಸ್ಥಿತಿಗಳಲ್ಲಿ ಅದನ್ನು ಕ್ಯಾಬಿನೆಟ್ ತೀರ್ಮಾನ ತಗೋಬಹುದು ಅಂತೇಳಿ. ಆದರೆ ಒಂದು ಪಕ್ಷದ ಕ್ಯಾಬಿನೆಟ್ಟು ತನ್ನ ಪಕ್ಷದ ಕಚೇರಿಗೆ ತಾನೇ ಅದನ್ನು ಕೊಡಬೇಕಾ? ಇಟ್ಸ್ ಹ್ಯೂಜ್ಲಿ ಕ್ವಶನೇಬಲ್ ಡಿಸಿಷನ್. ಪ್ರಾಪರ್ಟಿ ಬಗ್ಗೆ ಭಾಳ ದೊಡ್ಡ ಪ್ರಶ್ನೆಗಳು ಇರ್ತವೆ. ಅದಕ್ಕೆ ಹೊಂದ್ಕೊಂಡಂಗೆ ಈ ರಾಷ್ಟ್ರತನ ಪರಿಷತ್ತಿಗೆ ಎಕರೆ ಗಂಟಲೆ 100 ಎಕರೆ ಗಂಟಲೆ ಕೊಟ್ಟಿದ್ದು ಸುಳ್ಳ, ಅದು ನಿಜನೇ. ಯಡಿಯೂರಪ್ಪ ಮೊದಲನೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೆಷ್ಟು, ಆಮೇಲೆ ಎರಡನೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೆಷ್ಟು, ಬೊಮ್ಮಾಯಿ ಕೊಟ್ಟಿದ್ದೆಷ್ಟು, ಸದಾನಂದ ಗೌಡರು ಕೊಟ್ಟಿದ್ದೆಷ್ಟು, ಶೆಟ್ಟರ್ ಕೊಟ್ಟಿದ್ದೆಷ್ಟು, ಲೆಕ್ಕ ತೆಗೆದ್ರೆ ದೊಡ್ಡ